ಎಲ್ರಿಗೂ ನಮಸ್ಕಾರ. ನಾನಿವತ್ತು ಅವರೆಕಾಳದ್ದು ರವೆ ಇಡ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಎಲ್ಲರೂ ರವೆ ಇಡ್ಲಿ ಮಾಡ್ತೀರಾ, ಆದ್ರೂ ಇದೊಂಚೂರು ನನಗೇನೋ ಡಿಫ್ರೆಂಟ್ ಆಗಿ ಅನಿಸ್ತು ಅಂತ ನಾನು ಮಾಡೋದು ತೋರಿಸ್ತಾ ಇದ್ದೀನಿ. ನಾನು ಮೊನ್ನೆ ಒಂದು ಹೋಟ್ಲಿಗೆ ಹೋಗಿದ್ದೆ, ಅಲ್ಲಿ ಅವರೆಕಾಳದ್ದು ರವೆ ಇಡ್ಲಿ ತಗೊಂಡಿದ್ವಿ. ತುಂಬಾ ಚೆನ್ನಾಗಿ ಅನಿಸ್ತು, ಅದಕ್ಕೆ ಇದನ್ನ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಇದಕ್ಕೆ ಕೊತ್ತಂಬರಿ, ಕರಿಬೇವು, ಹಸಿಮೆಣಸಿನಕಾಯಿ ಮಾತ್ರ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ನೈಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಬೇಕಂದ್ರೆ ಸಬ್ಬಸಿಗೆ ಸೊಪ್ಪನ್ನು ಹಾಕೋಬಹುದು. ನಾನು ಈ ಸಬ್ಬಸಿಗೆ ಸೊಪ್ಪು ಹಾಕೋತಾ ಇಲ್ಲ, ಕೊತ್ತಂಬರಿ ಸೊಪ್ಪನ್ನೇ ಸ್ವಲ್ಪ ಜಾಸ್ತಿ ಹಾಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕೊಂಡ್ರೆ ಸ್ಮೆಲ್ ಚೆನ್ನಾಗಿರುತ್ತೆ. ನಿಮ್ಗೆ ಇಷ್ಟ ಇದ್ದರೂ ಸಬ್ಬಸಿಗೆ ಸೊಪ್ಪು ಹಾಕೋಬಹುದು. ನಿಮ್ಗೆ ಇನ್ನೂ ಏನಾದ್ರೂ ತರಕಾರಿ ಬೇಕಂದ್ರೆ ಅದನ್ನು ಕೂಡ ನೈಸಾಗಿ ಕಟ್ ಮಾಡ್ಕೊಂಡು ಹಾಕೋಬಹುದು, ಅದು ಚೆನ್ನಾಗಿರುತ್ತೆ. ನಾನು ಇಲ್ಲಿ ಸಿಂಪಲ್ ಆಗಿ ಇಷ್ಟು ಮಾತ್ರ ಸಾಕು ಅಂತ ಇಷ್ಟನ್ನ ತೋರಿಸ್ತಾ ಇದ್ದೀನಿ. ಆಮೇಲೆ ಇದು ಹಿದಕಿದ ಅವರೆಕಾಳದ್ದು ರವಾ ಇಡ್ಲಿ. ನಾನಿಲ್ಲಿ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಇದು ಕರಿಬೇವು, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪನ್ನು ಇದ್ರಲ್ಲೇ ಹಾಕ್ತೀನಿ ಈಗ, ಅಂದ್ರೆ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಇದೆಲ್ಲ ಹಾಕಿ ಆದ್ಮೇಲೆ ಇದು ಅವರೆಕಾಳು ನೋಡಿ, ಇದು ಹಿದಕಿರೋ ಅವರೆಕಾಳು, ಅಂದ್ರೆ ಮೇಲ್ಗಡೆ ಸಿಪ್ಪೆ ಇರಲ್ಲ ಇದು. ಇದನ್ನ ಸ್ವಲ್ಪ ಚೆನ್ನಾಗಿ ಬಾಡಿಸ್ಬೇಕು, ಚೆನ್ನಾಗಿ ಫ್ರೈ ಆಗ್ಬೇಕಿತ್ತು ಸ್ವಲ್ಪ ಎಣ್ಣೆಲಿ. ಅದಾದ್ಮೇಲೆ ನಾನು 1.5 ಗ್ಲಾಸ್ ರವಾ ಹಾಕೋತಾ ಇದ್ದೀನಿ. ನಾನು 2 ಗ್ಲಾಸ್ ತಗೊಂಡಿದ್ದೆ, ಸಾಕು 1.5 ಗ್ಲಾಸ್ ಅಂತ 1.5 ಗ್ಲಾಸಿಂದ ಮಾಡಿ ತೋರಿಸ್ತಾ ಇದ್ದೀನಿ. ರವಾ ಹಾಕಿದ್ಮೇಲೆ ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಇದು ಹುರಿದ್ಬಿಟ್ಟು ಅದ್ರ ಜೊತೆ ಸ್ವಲ್ಪ ಎಲ್ಲ ಡ್ರೈ ಅನ್ಸುತ್ತೆ ನೋಡಿ, ಅವಾಗ ಅದನ್ನ ಕೆಳಗೆ ಇಳಿಸಿಟ್ಕೋಬೇಕು ಒಂದು 10 ನಿಮಿಷ. ಇದು ಫುಲ್ ತಣ್ಣಗಾಗಕ್ ಬಿಡ್ಬೇಕು. ಈಗ ಇದೀಗ ತಣ್ಣಗಾಗ್ಲಿ ಅಂತ ಸೈಡ್ಗೆ ಇಡ್ತಾ ಇದ್ದೀನಿ. ಇದು ಚಟ್ನಿಗೆ ನಾನು ಒಗ್ಗರಣೆ ಮಾಡ್ತಾ ಇದ್ದೀನಿ. ಅದು ಒಗ್ಗರಣೆ ಸ್ವಲ್ಪ ಅದು ಮಾಡಿಟ್ಟು ಅದು ತಣ್ಣಗಾಗಲಿ ಅಂತ ಸೈಡ್ಗೆ ಇಟ್ಕೋತಾ ಇದ್ದೀನಿ. ಇದಕ್ಕೆ ನಾನು ಚಟ್ನಿಗೆ ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಕರಿಬೇವು, ಆಮೇಲೆ ಕಾಯಿ ತುರಿ, ಉಪ್ಪು, ನಾನು ಇಲ್ಲಿ ಹುರುಗಡ್ಲೆ ಮತ್ತೆ ಇದು ಕಡಲೆ ಬೀಜ ನೋಡಿ, ಕಡಲೆ ಬೀಜ ಹುರಿದಿರೋದನ್ನ ಸ್ವಲ್ಪ ಹಾಕಿ. ಚಟ್ನಿ ಹುರುಗಡ್ಲೆ ಹಾಕೋದ್ರಿಂದ ಸ್ವಲ್ಪ ಮಂದಕ್ಕೆ ಬರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸಿ ಮಾಡ್ತೀನಿ. ಇದನ್ನ ಸ್ವಲ್ಪ ನೈಸಾಗೇನೆ ಮಾಡ್ತೀನಿ ನಾನು. ಆಮೇಲೆ ಚಟ್ನಿನ ಸ್ವಲ್ಪ ತಿಳಿಯಾಗೆ ಮಾಡ್ತೀನಿ. ಈ ರವೆ ಇಡ್ಲಿಗೆ ಸ್ವಲ್ಪ ಚಟ್ನಿ ತಿಳಿಯಾಗೆ ಮಾಡ್ತೀನಿ, ಅಂದ್ರೆ ಚೆನ್ನಾಗಿರುತ್ತೆ. ನಾನೀಗ ಮೊಸರು ತಗೊಂಡಿದ್ದೀನಿ. ಈ ಮೊಸರನ್ನ ಸ್ವಲ್ಪ ನೀರು ಹಾಕಿ ಸ್ವಲ್ಪ ತಿಳಿಯಾಗಿ ಮಾಡ್ತೀನಿ. ತೀರಾ ಇದೇ ಗಟ್ಟಿ ಮೊಸರನ್ನೇ ನಾವು ರವೆಗೆ ಮಿಕ್ಸ್ ಮಾಡಬಾರ್ದು. ಸ್ವಲ್ಪ ಇದನ್ನ ನೀರು ಹಾಕಿ ತಿಳುವು ಮಾಡ್ಕೋತೀನಿ ನೋಡಿ, ಈ ತರ ಕಡ್ಕೋತೀನಿ. ಕಡ್ಗೋಲಿಂದ ಸ್ವಲ್ಪ ಇದನ್ನ ಕಡದ್ಬಿಟ್ರೆ ಅದು ಸ್ವಲ್ಪ ತಿಳಿಯಾಗತ್ತೆ. ಈ ಮೊಸರಿಗೆ ಜಾಸ್ತಿ ನೀರು ಹಾಕಿದ್ರೆ ಇಡ್ಲಿ ಚೆನ್ನಾಗಿ ಬರಲ್ಲ, ಅಂದ್ರೆ ಉಬ್ಬಲ್ಲ, ಅದು ಸ್ವಲ್ಪ ಫ್ಲಾಟ್ ಆಗತ್ತೆ ನೀರು ಜಾಸ್ತಿ ಹಾಕಿದ್ರೆ. ಅದಕ್ಕೆ ಸ್ವಲ್ಪ ಮಂದ ಇರಬೇಕು. ನಾನಿಲ್ಲಿ ರವೆ ಆರಿದೆ, ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕಿ ಈಗ ಮಜ್ಜಿಗೆ ಮಾಡ್ಕೊಂಡಿದ್ವಲ್ಲ, ಸ್ವಲ್ಪ ಮಂದಗಿರೋ ಮಜ್ಜಿಗೆ, ಅದನ್ನ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಇದನ್ನ ಹಂಗೆ ರೆಸ್ಟ್ ಮಾಡಕ್ ಇಡ್ಬೇಕು. ಅಂದ್ರೆ ರವಾ ಎಲ್ಲ ಆ ಮಜ್ಜಿಗೆನ ಹೀರ್ಕೊಂಡ್ಬಿಟ್ಟು ಸ್ವಲ್ಪ ಅದು ಗಟ್ಟಿಯಾಗಿರುತ್ತೆ. ಮತ್ತೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮತ್ತೆ ಮಜ್ಜಿಗೆ ಹಾಕ್ಬೇಕು. ಅಂದ್ರೆ ನೋಡಿ ಈಗ ಎಷ್ಟು ಗಟ್ಟಿಯಾಗಿದೆ. ಈಗ ಇನ್ನೊಂದು ಚೂರು ಹಾಕೊಂಡು ಒಂದು ಸ್ವಲ್ಪ ತಿಳು ಮಾಡ್ತೀನಿ. ಜಾಸ್ತಿನೂ ಹಾಕ್ಬಾರ್ದು, ಸ್ವಲ್ಪ ಈ ತರ ಇರ್ಬೇಕು ನೋಡಿ, ತೋರಿಸ್ತೀನಿ. ಇಷ್ಟಿದ್ರೆ ಸಾಕು, ಇದಕ್ಕಿಂತ ತಿಳುವಾದ್ರೆ ಇಡ್ಲಿ ಚೆನ್ನಾಗಿ ಬರಲ್ಲ. ಇನ್ನೇನು ನಾವು ಇದನ್ನ ಇಡ್ಲಿ ಪಾತ್ರೆಗೆ ಹಾಕ್ತೀವಿ ಅಂತಂದಾಗ 1/4 ಸ್ಪೂನು ಸೋಡಾ ಹಾಕ್ತಾ ಇದ್ದೀನಿ, ಅಡಿಗೆ ಸೋಡಾನ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ ಇದನ್ನ ಇಡ್ಲಿ ಪಾತ್ರೆಗೆ ಇಡಬೇಕು. ನಾನಿಲ್ಲಿ ಚಿಕ್ಕದು ಇಡ್ಲಿ ಮಾಡ್ಕೋತಾ ಇಲ್ಲ, ನಾನು ತಟ್ಟೆ ಇಡ್ಲಿಗೆನೆ ಇದನ್ನ ಹಾಕೋತಾ ಇದ್ದೀನಿ. ಇದು ತಟ್ಟೆ ಇಡ್ಲಿ ಪ್ಲೇಟು. ನಾನು ಹೋಟ್ಲುಗಳಲ್ಲೆಲ್ಲ ಹೋದ್ರೆ ರವೆ ಇಡ್ಲಿನ ಒಂದೇ ಕೊಡ್ತಾರೆ, ಅದು ತುಂಬಾ ದೊಡ್ಡದಾಗೆ ಇರುತ್ತೆ. ಅದಕ್ಕೆ ನಾನು ಇವತ್ತು ಇದ್ರಲ್ಲೇ ಮಾಡ್ತಾ ಇದ್ದೀನಿ, ಅಂದ್ರೆ ಇದು ದೊಡ್ಡದಾಗಿ ಬರುತ್ತೆ. ಒಂದು ತಿಂದ್ರೆ ಅಥವಾ ಒಂದು ಅರ್ಧ ತಿಂದ್ರೆ ಸಾಕಾಗತ್ತೆ, ಅಷ್ಟು ಫುಲ್ ಆಗ್ಬಿಡುತ್ತೆ. ನಾನು ಈ ಪ್ಲೇಟಿಗೆಲ್ಲ ಸ್ವಲ್ಪ ತುಪ್ಪ ಹಚ್ಕೋತಾ ಇದ್ದೀನಿ. ತುಪ್ಪ ಅಥವಾ ಎಣ್ಣೆ ಏನಾದ್ರೂ ಹಚ್ಕೋಬಹುದು. ಇದು ಒಂದು ಪ್ಲೇಟಿಗೆ 2 ಸ್ಪೂನ್ ಹಿಡಿಯುತ್ತೆ ನೋಡಿ ಹಿಟ್ಟು. ನಾನು 1.5 ಗ್ಲಾಸ್ ರವಾ ತಗೊಂಡಿದ್ದೆ. ಅದರಲ್ಲಿ ನನಗೆ ಈ ಪ್ಲೇಟಲ್ಲಿ ಮಾಡಿರೋದ್ರಿಂದ 10 ಇಡ್ಲಿ ಬಂದಿದೆ. 10 ಇಡ್ಲಿ ಆದ್ರೆ 4 ಜನಕ್ಕೆ ಒಂದ್ಸರಿ ಬ್ರೇಕ್ಫಾಸ್ಟ್ಗೆ ಕರೆಕ್ಟಾಗಿ ಆಗಿದೆ. ಜಾಸ್ತಿನೂ ಆಗಲ್ಲ, ಕಡಿಮೆನೂ ಆಗಲ್ಲ, ಕರೆಕ್ಟಾಗಿ ಆಗತ್ತೆ. ಈಗ ಎಲ್ಲ ಕಡೆನೂ ಅವರೆಕಾಳು ಸೀಸನ್ ಇರುತ್ತೆ. ಚಳಿಗಾಲದಲ್ಲಿ ಅವರೆಕಾಳು ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ. ಆಮೇಲೆ ಇದು ಹಿದ್ಕಿರೋದು ರೆಡಿನೂ ಸಿಗುತ್ತೆ, ಅಥವಾ ನಾವು ಮನೆಯಲ್ಲೇನೆ ಹಿದ್ಕೋಬಹುದು. ಫಸ್ಟ್ ಟೈಮ್ ಯಾರಾದ್ರೂ ನನ್ನ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.
ಈ ರವೆ ಇಡ್ಲಿ ನಿಮಗೆ ಹೇಗೆ ಅನಿಸ್ತು ಅಂತ ಒಂದು ಕಮೆಂಟಲ್ಲೂ ತಿಳಿಸಿ. ನಾನು ನೋಡಿ ಮೊದಲೇ ನೀರನ್ನ ಇದು ಕುದಿಯಕ್ಕೆ ಇಟ್ಟಿದ್ದೆ. ಅದು ಕುದೀತಾ ಇದ್ದಂಗೆ ಇದನ್ನ ಇಡ್ಲಿ ಪ್ಲೇಟ್ನ ಇದಕ್ಕೆ ಇಡ್ತಾ ಇದ್ದೀನಿ. ಈಗ ಈ ಲಿಡ್ನ ಕ್ಲೋಸ್ ಮಾಡ್ತೀನಿ. ಈ ಲಿಡ್ ಮೇಲೆ ಒಂದು ಬ್ಲ್ಯಾಕ್ ಕಲರ್ ಹ್ಯಾಂಡಲ್ ಇರುತ್ತೆ. ಆ ಹ್ಯಾಂಡಲು ನಂದು ಮುರಿದೋಗಿದೆ. ಅದನ್ನ ಹಾಕ್ಸ್ಕೊಂಬರಕ್ಕೆ ನನಗಂತೂ ಆಗಿಲ್ಲ. ನಾನು ಅದಕ್ಕೆ ಏನು ಮಾಡ್ತೀನಿ ನೋಡಿ, ಈಗ ಹುಣಸೆ ಹಣ್ಣು ಇರುತ್ತಲ್ಲ, ಈ ಹುಣಸೆ ಹಣ್ಣನ್ನ ಈ ಥರ ಪ್ರೆಸ್ ಮಾಡ್ತೀನಿ. ಪ್ರತಿ ಸರಿನೂ ನಾನು ಅದನ್ನೇ ಮಾಡ್ತೀನಿ. ಅದನ್ನೊಂದು ಹ್ಯಾಂಡಲ್ ನನಗೆ ಹಾಕ್ಸ್ಕೊಂಬರಕ್ಕೆ ಆಗ್ತಾ ಇಲ್ಲ. ಇದು ಒಂದು ಟಿಪ್ಸ್ ಅಂತ ತಿಳ್ಕೊಳ್ಳಿ. ನಿಮ್ಗೆ ಯಾರಿಗಾದ್ರೂ ಕುಕ್ಕರ್ನು ಒಂದೊಂದ್ಸರಿ ಹೋಲ್ ಆಗಿರುತ್ತೆ, ಹೋಲ್ ಅಲ್ಲ, ಸೈಡ್ಗೆ ಒಂದು ವಾಲ್ ಇರುತ್ತೆ ನೋಡಿ, ಆ ವಾಲ್ ಹೋದ್ರೂ ನಾನು ಇದನ್ನೇ ಹಾಕೋದು ಅರ್ಜೆಂಟ್ ಇದ್ರೆ. ನಾನು ಹೇಳಿದ್ದೀನಿ ಅಂತ ಯಾವಾಗಲೂ ಹಾಗೆ ಮಾಡಬೇಡಿ. ಆ ಥರ ಆದಾಗ ಇಮಿಡಿಯೇಟ್ ಅದನ್ನು ಚೇಂಜ್ ಮಾಡಿಸಿ. ಯಾವಾಗಲೂ ಒಂದೊಂದ್ಸರಿ ಕುಕ್ಕರ್ ಇಟ್ಟಿರ್ತೀವಿ, ಅವಾಗ ಅಡುಗೆ ಮಾಡಬೇಕಾದ್ರೆ ಆ ಥರ ಆದಾಗ ಈ ಟಿಪ್ಸ್ನ ಯೂಸ್ ಮಾಡ್ಬೋದು ಅಷ್ಟೇ. ನಾನು ಫಸ್ಟೇ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ನಲ್ಲ, ಅದಕ್ಕೆ ಚಟ್ನಿನ ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಈ ಚಟ್ನಿನೂ ತಿಳಿಯಾಗಿರ್ಬೇಕು ಅಂತ ಸ್ವಲ್ಪ ನೀರು ಹಾಕೊಂಡು ತಿಳಿ ಮಾಡ್ಕೊತಾ ಇದ್ದೀನಿ. ಅಂದರೆ ಇಡ್ಲಿಗೆ ಚಟ್ನಿ ಸ್ವಲ್ಪ ತಿಳಿಯಾಗಿದ್ರೆ ಚೆನ್ನಾಗಿರುತ್ತೆ. ಗಟ್ಟಿ ಚಟ್ನಿ ಇಷ್ಟಪಡೋರು ಗಟ್ಟಿಯಾಗಿ ಮಾಡ್ಕೊಳ್ಳಿ, ತಿಳಿಯಾಗಿ ಬೇಕಂದವರು ಈ ಥರ ಸ್ವಲ್ಪ ತಿಳಿಯಾಗಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನಿಲ್ಲಿ ಅವರೆಕಾಳು ಹಾಕಿ ಇಡ್ಲಿ ಮಾಡಿದ್ದೀನಲ್ಲ, ಅದ್ರ ಬದಲಿ ನೀವು ಮನೇಲಿ ಯಾವ ಕಾಳು ಇರುತ್ತೋ ಅದು ನೆನೆಸಿರೋ ಕಾಳು ಹಾಕಬೇಕು. ನೆನೆಸಿರೋ ಕಾಳು ಯಾವುದಾದ್ರೂ ಹಾಕ್ಕೊಂಡು ಈ ಥರ ಇಡ್ಲಿಗಳನ್ನ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಇದು ಮೊಳಕೆ ಬರ್ಸಿರೋ ಕಾಳೆಲ್ಲ ಇರುತ್ತೆ ನೋಡಿ, ಹೆಸರು ಕಾಳು, ಮೊಳಕೆ ಕಾಳು, ಅದನ್ನೆಲ್ಲನೂ ಹಾಕೋಬೋದು, ಅದು ಚೆನ್ನಾಗಿರುತ್ತೆ. ಏನು ಇಲ್ಲ ಅಂದ್ರೂ ಸ್ವಲ್ಪ ಹೆಸರು ಬೇಳೆನ ನೆನೆಸ್ಬಿಟ್ಟು ಹಾಕಿದ್ರು ಅವಾಗೂ ಚೆನ್ನಾಗಿರುತ್ತೆ. ಇಡ್ಲಿ ತುಂಬ ಚೆನ್ನಾಗಿರುತ್ತೆ. ಹೆಸರು ಬೇಳೆ ನೆನೆಸಿ ಈ ರವೆ ಇಡ್ಲಿಗೆ ಹಾಕಿ ನೋಡಿ ಒಂದ್ಸರಿ, ತುಂಬ ಚೆನ್ನಾಗಿ ಬರುತ್ತೆ. ಅದನ್ನು ತುಂಬ ಚೆನ್ನಾಗಿ ಬರುತ್ತೆ. ಬರೀ ರವೆ ಇಡ್ಲಿ ಮಾಡೋಕ್ಕಿಂತ ಈ ಥರ ಏನಾದರೂ ಸುಮ್ಮನೆ ಒಂದೊಂದ್ಸರಿ ಒಂದೊಂದು ಥರ ಚೇಂಜ್ ಮಾಡಿದರೆ ತಿನ್ನೋರ್ಗೂ ಚೆನ್ನಾಗಿ ಇಂಟ್ರೆಸ್ಟ್ ಬರುತ್ತೆ. ಆಮೇಲೆ ಒಂದೇ ಥರ ಅನ್ಸಲ್ಲ, ಬೇರೆ ಬೇರೆ ಥರ ಡಿಫ್ರೆಂಟ್ ಆಗಿದೇನೋ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಈಗ ರವೆ ಇಡ್ಲಿ ರೆಡಿ ಆಗಿದೆ. ತುಂಬ ಸಾಫ್ಟಾಗಿ ಬಂದಿದೆ. ಕರೆಕ್ಟ್ 15 ನಿಮಿಷ ಬೇಯಿಸಿದ್ದೀನಿ, ಚೆನ್ನಾಗಿ ಬಂದಿದೆ. ಆಮೇಲೆ ರವೆ ಇಡ್ಲಿ ಅಂತೂ ತುಂಬ ಬೇಗನೆ ಆಗುತ್ತೆ. ಒಂದು ಅರ್ಧ ಗಂಟೆಲಿ ಮಾಡಿಬಿಡ್ಬೋದು ಇದನ್ನ. ಮೊಸರು ಒಂದು ಸ್ಟಾಕ್ ಇದ್ರೆ ಆಯಿತು. ಮೊಸರು ಒಂದು 2 ದಿನದ್ದೆಲ್ಲ ಇರುತ್ತಲ್ಲ, ಆದರೆ ಜಾಸ್ತಿ ಹುಳಿ ಇರಬಾರ್ದು ಅಷ್ಟೇ ಮೊಸರು. ರವಾನು ಅಷ್ಟೇ, ಒಂದ್ಸರಿ ಅಂಗಡಿಯಿಂದ ತೊಗೊಂಬಂದ್ಮೇಲೆ ಅದನ್ನು ಹುರಿದಿಟ್ಕೊಂಡ್ರೆ ಒಂದೇ ಸರಿಗೆ, ಅವಾಗ ಇದೆಲ್ಲ ಕೆಲಸ ನಮಗೆ ಬೇಗ ಆಗುತ್ತೆ. ಬ್ರೇಕ್ಫಾಸ್ಟ್ ಮಾಡುವಾಗ ಟೆನ್ಷನ್ ಇರಲ್ಲ ಹುರಿಬೇಕು ಅಂತ, ಅವಾಗನೂ ಬೇಗ ಆಗುತ್ತೆ. ನೋಡಿ ಎಷ್ಟು ಸಾಫ್ಟ್ ಆಗಿದೆ, ತೋರಿಸ್ತೀನಿ ನೋಡಿ. ತುಂಬ ಸಾಫ್ಟ್ ಆಗಿದೆ, ಮುಟ್ಟಿದ್ರೇನೆ ಹಂಗೆ ಕಟ್ ಆಗ್ತಾ ಇದೆ ಇಡ್ಲಿ, ಅಷ್ಟು ಸಾಫ್ಟ್ ಆಗಿ ಬಂದಿದೆ. ನೋಡಿ ತೋರಿಸ್ತೀನಿ ಇನ್ನೊಂದು, ಒಂಚೂರು ಟಚ್ ಮಾಡಿದ್ರೆ ಸಾಕು ಕಟ್ ಆಗ್ತಾ ಇದೆ, ಅಷ್ಟು ಸಾಫ್ಟ್ ಆಗಿದೆ. ಹೋಟೆಲಲ್ಲಿ ತಿಂದಿರೋದಕ್ಕಿಂತ ಮನೇಲಿ ಮಾಡಿರೋದು ತುಂಬ ಸಾಫ್ಟ್ ಆಗಿ ಬಂದಿದೆ. ಅದು ಒಂಚೂರು ಡ್ರೈ ಇತ್ತು, ಇದಿನ್ನೂ ಸಾಫ್ಟ್ ಆಗಿದೆ. ನಾನು ಹೇಳಿರೋ ಥರ ನೀವು ಒಂದ್ಸರಿ ಇದನ್ನ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಅವರೆಕಾಳು ಇಲ್ಲ ಅಂದರೆ ಬೇರೆ ಯಾವುದಾದ್ರೂ ಒಂದು ಕಾಳು ಹಾಕೊಂಡು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ, ತುಂಬ ಸಾಫ್ಟ್ ಆಗೇನೋ ಬರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ಆಲ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.